ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಂಶಿಕಾ. ಇದು ನನ್ನ ಮೊದಲನೇ ಲೆಂತಿ ವಿಡಿಯೋ ಆಗಿರುತ್ತೆ. ನಾವು ನಮ್ಮ ಪಾಪುದು ಮುಡಿ ಕೊಡೋದಿತ್ತು ಅಂತ ಫ್ಯಾಮಿಲಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಸೊ ಅದರದ್ದು ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಧರ್ಮಸ್ಥಳ ಬಂದು ನಮ್ಮೂರಿಂದ ಅಂದರೆ ಯಶ್ಲೂರಿಂದ 98 ಕಿಲೋಮೀಟರ್ಸ್ ಆಗುತ್ತೆ. ಟೈಮಿಂಗ್ಸ್ ಬಂದು 2 hours 40 minutes ಆಗುತ್ತೆ, ಅಂದರೆ ಅರೌಂಡ್ 3 hours ಆಗುತ್ತೆ. ಸೊ ನಾವು ಹೋಗ್ತಾ ಶುಕ್ರವಾರ ಸಂತೆ ಆ ಕಡೆಯಿಂದ ಹೋಗಿದ್ವಿ. ಬರ್ತಾ ಬಿಸ್ಲೆ ಕಡೆಯಿಂದ ಬಂದರೆ ಆಗುತ್ತೆ ಸುಬ್ರಹ್ಮಣ್ಯಕ್ಕೂ ಹೋಗ್ಬಿಟ್ಟು ಅಂತ. ನಾವು ಅರೌಂಡ್ ಒಂದು 3:30 ಹಂಗೆ ಹೊರಟ್ವಿ. ನಾವು ಹೋಗಿದ್ದು ಫ್ರೈಡೇ ಮಧ್ಯಾಹ್ನ. ಸ್ಯಾಟರ್ಡೇ ಬೆಳಗ್ಗೆ ಮುಡಿ ಎಲ್ಲ ಕೊಟ್ಟು ಪೂಜೆ ಮುಗಿಸ್ಕೊಂಡು ಹಾಗೆ ಸುಬ್ರಹ್ಮಣ್ಯಕ್ಕೂ ಹೋಗಿ ಬರೋದಕ್ಕಾಗುತ್ತೆ ಅಂತ ಫ್ರೈಡೇ ಮಧ್ಯಾಹ್ನನೇ ಹೊರಡ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡ್, ಪಾಪು ಮತ್ತು ನಮ್ಮ ಅತ್ತೆ, ನಮ್ಮ ಮಾವ ಹಾಗೆ ನಮ್ಮ ಮಾವನ ಅಕ್ಕ ಎಲ್ಲರೂ ಹೋಗ್ತಾ ಇದ್ದೀವಿ. ಹಾಗೆ ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಅರೌಂಡ್ 7 o'clock ಆಗಿಬಿಟ್ಟಿತ್ತು. ಸ್ವಲ್ಪ ಮಧ್ಯ ನಿಲ್ಲಿಸ್ಕೊಂಡೆಲ್ಲ ಹೋದ್ವಿ. ಹಾಗಾಗಿ ಫಸ್ಟ್ ಹೋಗಿ ರೂಮ್ ಮಾಡಿಕೊಂಡು ರೂಮಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಆಮೇಲೆ ತಿರ್ಗಾಡ್ಕೊಂಡು ಬಂದರೆ ಆಗುತ್ತೆ ಅಂತ ಫಸ್ಟು ರೂಮ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ವೀಕ್ ಡೇಸಲ್ಲಿ ಹೋಗಿದ್ದು ಮತ್ತು ಏನು ಪೂಜೆ ಎಲ್ಲ ಏನೂ ಇಲ್ವಲ್ಲ, ಹಾಗಾಗಿ ಎಲ್ಲ ಕಡೆ ರೂಮ್ ಸಿಗ್ತಾ ಇದೆ. ನಾರ್ಮಲ್ ಪೂಜೆ ಅಥವಾ ಬೇರೆ ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಶಿವರಾತ್ರಿ ಟೈಮಲ್ಲಿ ಅವಾಗೆಲ್ಲ ಹೋದರೆ ರೂಮೆಲ್ಲೂ ಸಿಗೋದೇ ಇಲ್ಲ. ಫಸ್ಟೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ನಾವು ಆನ್ಲೈನ್ ಬುಕ್ಕಿಂಗ್ ಏನೂ ಮಾಡಿರಲಿಲ್ಲ, ಹೆಂಗೂ ಏನೂ ಇಲ್ವಲ್ಲ ಹೋದರೆ ಸಿಗುತ್ತೆ ಅಂತ ಹಾಗೆ ಹೋದ್ವಿ. ಹಾಗೆ ಸಾಕೇತದಲ್ಲಿ ರೂಮ್ ಸಿಕ್ತು. ಲಗೇಜ್ ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಬಂದು ಊಟ ಮಾಡಿಕೊಂಡು ಸುಮ್ಮನೆ ಹಂಗೆ ಒಂದು ರೌಂಡ್ ಸುತ್ತಾಡಿಕೊಂಡು ಹೋಗೋಣ ಅಂತ ಹಾಗೆ ಬಂದ್ವಿ. ಹಾಗೆ ದೇವಸ್ಥಾನ ಹತ್ರ ಹೋಗುವಾಗ ಶಿವಾನಿ ಮತ್ತು ಲಕ್ಷ್ಮಿ, ಪುಟ್ಟು ಶಿವಾನಿ ಇಲ್ಲಲ್ಲ, ಅವಳು ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಇಬ್ಬರು ನಡ್ಕೊಂಡು ಬರ್ತಾಯಿದ್ರು. ಪಾಪು ಮುಟ್ತೀನಿ ಅಂತ ಹೋಗ್ತಾಯಿತ್ತು. ಸ್ವಲ್ಪ ಭಯ ಆಯಿತು, ಅಕಸ್ಮಾತ್ ಏನಾದರೂ ಆನೆಗಳು ಬೆದರ್ಕೊಂಡ್ರೆ ಸುಮ್ಮನೆ ರಿಸ್ಕ್ ಅಲ್ವಾ ಅಂತ ಸುಮ್ಮನೆ ಹಂಗೆ ದೂರದಲ್ಲಿ ನೋಡ್ಕೊಂಡು ಹಾಗೆ ಹೋದ್ವಿ. ಇವಾಗಂತೂ ಧರ್ಮಸ್ಥಳದಲ್ಲಿ ತುಂಬ ಎಲ್ಲ ಚೇಂಜಸ್ ಮಾಡಿದ್ದಾರೆ. ನಾವು ಮದುವೆ ಸ್ಟಾರ್ಟಿಂಗ್ ಹೋಗಿದ್ದು ಅಂದರೆ 3 ವರ್ಷ ಆಯಿತು. ಇವಾಗ ಎಲ್ಲ ಕಡೆ ಫುಲ್ ಚೇಂಜಸ್ ಆಗಿದೆ. ಹಾಗೆ ಅಲ್ಲೇ ಒಂದು ಬೆಳ್ಳಿ ರಥ ಇತ್ತು, ಅಂದರೆ ಮಂಜುನಾಥ ಸ್ವಾಮಿನ ರಥೋತ್ಸವ ಮಾಡ್ತಾರಲ್ವ ಅದನ್ನು ಹಾಗೆ ನೋಡ್ಕೊಂಡ್ಬಿಟ್ಟು ಅವೆಲ್ಲ ಸ್ಲಿಪ್ಪರ್ನ ಅಲ್ಲೇ ಬಿಟ್ಟು ಬಂದಿದ್ವಿ. ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಸ್ಲಿಪ್ಪರ್ ಸ್ಟ್ಯಾಂಡಿಗೆ ಬಿಟ್ಟು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಚೇಂಜಸ್ ಮಾಡಿದ್ದಾರೆ ಅಂದರೆ ತುಂಬಾ ಚೇಂಜಸ್ ಆಗಿದೆ ಇವಾಗ. ಮುಂಚೆಲ್ಲ ಊಟದ ಹಲ್ಲಿಗೆ ಹೋಗೋ ದಾರಿ ಬೇರೆ ಕಡೆ ಇತ್ತು, ಇವಾಗ ತುಂಬ ದೂರ ನಡ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ಎಷ್ಟು ಕ್ಲೀನಾಗಿರುತ್ತೆ ಅಂದರೆ ನಾವು ಮತ್ತೆ ಏನಾದರೂ ಗಲೀಜು ಮಾಡೋದಕ್ಕೂ, ಅಂದರೆ ಏನಾದ್ರು ಒಂದು ಚಾಕ್ಲೇಟ್ ಸಿಪ್ಪೆ ಆ ಥರ ಎಲ್ಲ ಏನಾದರೂ ಹಾಕೋದಕ್ಕೂ ಮನಸ್ಸು ಬರೋಲ್ಲ, ಅಷ್ಟು ನೀಟಾಗಿ ಇಟ್ಟಿರ್ತಾರೆ. ನಾವು ಚಿಕ್ಕ ಚಿಕ್ಕ ಮನೆಯೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಯ್ಯೋ ಅಂತೀವಿ. ಇಷ್ಟು ದೊಡ್ಡ ಪ್ಲೇಸನ್ನು ಇಷ್ಟು ನೀಟಾಗಿ ಇಟ್ಟಿದ್ದಾರೆ. ಹಾಗೆ ಬಂದವರು ಸಹ ಹಂಗೆ ಮೇಂಟೈನ್ ಮಾಡ್ತಾರೆ, ಏನು ಗಲೀಜು ಮಾಡೋದಿಲ್ಲ. ಹಾಗೆ ಎಲ್ಲ ಕಡೆ ನೀಟಾಗಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಫಸ್ಟೆಲ್ಲ ಊಟದ ಹಾಲಲ್ಲಿ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋ ಥರ ಇತ್ತು, ಇವಾಗ ಟೇಬಲ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಪಾಯಸ, ಅನ್ನ, ಸಾಂಬಾರು ಎಲ್ಲ ಧರ್ಮಸ್ಥಳದಲ್ಲಿ ಊಟ ಮಾಡೋದೇ ಒಂದು ಚಂದ. ಹೆಂಗಿದ್ರು ಟೇಸ್ಟ್ ಇರುತ್ತೆ. ಬರೀ ನೀರು ಅನ್ನ ಕೊಟ್ಟು ಮೇ ಬಿ ಚೆನ್ನಾಗಿರುತ್ತೆ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಊಟ ಅಲ್ಲಿ. ನಾನು ನನ್ನ ಮಗಳು ಇಬ್ಬರು ಊಟ ಮಾಡ್ತಾಯಿದ್ವಿ. ಅವಳಂತೂ ಸುಮ್ಮನೆ ಹಂಗೆ ಸ್ವಲ್ಪ ಸ್ವಲ್ಪ ತಗೊಂಡು ತಿಂತಾ ಇದ್ದಾಳೆ ನಿಧಾನಕ್ಕೆ. ಎಲ್ಲರೂ ಊಟ ಮಾಡಿ ಎದ್ದೋಗ್ಬಿಟ್ಟಿದ್ರು. ನಾನೆಲ್ಲೋ ಬೈತಾರೇನೋ ಇನ್ನು ಬೇಗ ಎದ್ದೇಳಿ ಅಂತ ಅಂದ್ಕೊಂಡೆ, ಆದರೆ ಯಾರೂ ಆ ಥರ ಎಲ್ಲ ಏನೂ ಅಂದಿಲ್ಲ. ನಿಧಾನಕ್ಕೆ ಊಟ ಮಾಡಿಸಿ ಎದ್ದೇಳಿ ಅಂತ ಅಂದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ಡಕೋಟಾ ಏರೋಪ್ಲೇನ್ ಎಲ್ಲ ಇರುತ್ತಲ್ವ, ಅದನ್ನು ನೋಡೋಣ ಅಂತ ಹೋದ್ವಿ. ನಾವು ಹೋಗೋಷ್ಟರಲ್ಲಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮತ್ತೆ ನಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದರೆ ಆಯಿತು ಅಂತ ರೂಮ್ಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ಇದು ಸ್ಯಾಟರ್ಡೇ ಮಾರ್ನಿಂಗ್, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮುಡಿ ಕೊಡೋಣ ಅಂತ ಬಂದಿದ್ದೀವಿ. ಇದು ಕಂಟಿನ್ಯೂಷನ್ ವ್ಲಾಗ್ಸ್. ಇದು ಸ್ಯಾಟರ್ಡೇ ಮಾರ್ನಿಂಗ್ ಬೇಗ ಎದ್ದು ಮುಡಿ ಕೊಡೋಣ ಅಂತ ಬಂದ್ವಿ. ಮುಡಿ ಕೊಡೋ ಕಡೆ ವೀಡಿಯೋ ಏನು ಮಾಡ್ಕೊಳ್ಳೋ ಹಾಗಿರಲಿಲ್ಲ. ಸೊ ಹಾಗೆ ಜಸ್ಟ್ ಒಂದು ಸ್ವಲ್ಪ ವೀಡಿಯೋ ಕ್ಲಿಕ್ ಮಾಡ್ಕೊಂಡು ಹಾಗೆ ಮುಡಿ ಎಲ್ಲ ಕೊಟ್ಟಾದಮೇಲೆ ನದಿಗೆ ಸ್ನಾನಕ್ಕೆ ಅಂತ ಬಂದಿದ್ದೀವಿ. ನದಿನಲ್ಲಿ ನೀರು ಆಲ್ಮೋಸ್ಟ್ ಕಡಿಮೆ ಆಗಿಬಿಟ್ಟಿದೆ, ಬೇಸಿಗೆ ಅಲ್ವಾ, ಸೊ ಹಾಗಾಗಿ ಅನಿಸುತ್ತೆ. ಇನ್ನೊಂದು 2 ತಿಂಗಳಲ್ಲಿ ಮೇ ಬಿ ದೇವಸ್ಥಾನಕ್ಕೆ ಬರೋ ಸ್ಟಾಪ್ ಮಾಡಿ ನೀರಿಲ್ಲ ಅಂತ ಅನೌನ್ಸ್ ಮಾಡಿಬಿಡ್ತಾರೋ ಏನೋ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ನೇತ್ರಾವತಿನಲ್ಲಿ ಸ್ನಾನ ಮಾಡ್ತಾ. ಮೊದಲೇ ಹೆಣ್ಮಕ್ಳಿಗೆ ನೀರು ಅಂದರೆ ಕೇಳೋದೇ ಬೇಡ, ಒಂಥರ ಹುಚ್ಚು ಪ್ರೀತಿ. ಇನ್ನು ನದಿನಲ್ಲಿ ನೀರು ಬೇರೆ ಕಮ್ಮಿ ಆಗಿದೆ. ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬೇಗ ಬೇಗ ಮಾಡ್ಕೋತಾ ಇದ್ದೀವಿ. ಹಾಗೆ ಇಲ್ಲಿ ಹೆಣ್ಮಕ್ಳಿಗೂ ಅಷ್ಟೇ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಎಲ್ಲ ನೀಟಾಗಿ ಫೆಸಿಲಿಟಿ ಮಾಡಿದ್ದಾರೆ. ತುಂಬಾ ರೂಮ್ಸ್ ಇದೆ, ಎಷ್ಟು ಜನ ಹೋದ್ರೂ ಹಾಗೆ ಮೇಂಟೈನ್ ಮಾಡಿಬಿಡ್ಬೋದು, ಅಷ್ಟೊಂದು ರೂಮ್ಸ್ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಆದ್ರೂ ಇತ್ತೀಚೆಗೆ ಯೂಟ್ಯೂಬಲ್ಲೆಲ್ಲ ಸೌಜನ್ಯ ವೀಡಿಯೋ ನೋಡಿಬಿಟ್ಟು ಇಂಥ ಪುಣ್ಯಕ್ಷೇತ್ರದಲ್ಲೂ ಸಹ ಈ ಥರ ಎಲ್ಲ ಮಾಡಿದಾರಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು. ಆದ್ರೂ ಏನೇ ಆದರೂ ದೇವರಿದ್ದಾನೆ ಅಂತ ಒಂದು ನಂಬಿಕೆ ಅಂತೂ ಇತ್ತು. ಅದು ಇವಾಗ ಪ್ರೂವ್ ಆಗ್ತಾ ಇದೆ. ಯಾಕೆಂದರೆ ಇಷ್ಟು ವರ್ಷ ಆದ್ರೂ ಆಲ್ಮೋಸ್ಟ್ ಎಂಥ ಕೇಸ್ ಆದ್ರೂ 2-3 ವರ್ಷಕ್ಕೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಆದರೆ ಸೌಜನ್ಯ ವಿಷಯದಲ್ಲಿ ಆಗಲೇ ಇಲ್ಲ. 12 ವರ್ಷ ಆದ್ರೂ ಇನ್ನೂ ಕೇಸ್ ಆಗೇ ಇದೆ, ಮತ್ತು ಇವಾಗ ರಿಓಪನ್ ಆಗೋ ಚಾನ್ಸಸ್ಸು ಇದೆ. ಅಂದರೆ ನಿಜವಾಗ್ಲೂ ದೇವರಿದ್ದಾನೆ ಅಂತ ನಂಬಲೇಬೇಕು.
ಏನಾದರೂ ಆ ಹುಡ್ಗಿಗೆ ನ್ಯಾಯ ಸಿಗಲಿ ಅಂತ ನಾನಂತೂ ಬೇಡ್ಕೋತೀನಿ, ನೀವು ಹಾಗೆ ಬೇಡ್ಕೊಳ್ಳಿ. ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ತೃಪ್ತಿ ಉಪಹಾರ ಅಂತ ಹೋಟೆಲ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ನಮ್ಮ ಮಾವ ಹೇಳಿದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸಹ. ಟಿಫನ್ ಎಲ್ಲ ಮಾಡಿಕೊಂಡು ಹಾಗೆ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ. ಇಲ್ಲಂತೂ ತುಂಬಾ ಬಿಸಿಲು. ಅಲ್ಲಿಂದ ನಡ್ಕೊಂಬರೋ ಅಷ್ಟರಲ್ಲಿ ಕಾಲೆಲ್ಲ ಉರಿತಾ ಇತ್ತು, ಕಣ್ಣಲ್ಲಿ ನೀರು ಬಂದಂಗೆ ಆಗ್ತಿತ್ತು. ಈ ದೇವಸ್ಥಾನದಲ್ಲಿ ಜಾತ್ರೆಲೆಲ್ಲ ಕೆಂಡ ತುಳಿತೀವಲ್ಲ, ಸೇಮ್ ಹಾಗೆ ಆಗ್ತಿತ್ತು. ಕಲ್ಯಾಣಿ ಇದೆ ಅಲ್ವಾ, ಇಲ್ಲಿಂದನೇ ಮಂಜುನಾಥ ಸ್ವಾಮಿದು ಅಭಿಷೇಕಕ್ಕೆ ನೀರು ತಗೊಂಡು ಹೋಗ್ತಾರೆ ಅಂತೆ. ಇಲ್ಲಿ ಯಾರೋ ಹೇಳ್ತಾ ಇದ್ರು, ಹಾಗಾಗಿ ನಮಗೂ ಗೊತ್ತಾಯಿತು. ನಾವು ಏನಿದು ಅಂತ ನೋಡ್ತಾ ಇದ್ವಿ. ಹಾಗೆ ಎಲ್ಲ ಮುಗಿಸ್ಕೊಂಡು ದರ್ಶನನೂ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಫಿಶ್ ಅಕ್ವೇರಿಯಂ ಎಲ್ಲ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಡ್ಕೊಂಡು ಹೋಗೋದಕ್ಕೆ ನಿಜವಾಗ್ಲೂ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿಲಿದೆ. ದರ್ಶನ ಅಂತೂ ನಿಜವಾಗ್ಲೂ ಇಷ್ಟು ವರ್ಷಕ್ಕೆ ಇವತ್ತೇ ಫಸ್ಟ್ ಅನಿಸುತ್ತೆ, ಅಷ್ಟು ನೀಟಾಗಿ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬಾ ಖುಷಿಯಾಯಿತು. ಈ ಟೈಮಲ್ಲಿ ಬಂದಿದ್ದು ಒಳ್ಳೇದಾಯ್ತಪ್ಪ ಅಂತ ಅನ್ನೋ ಫೀಲ್ ಬಂತು ನನಗಂತೂ. ಇವಾಗ ಫಿಶ್ ಅಕ್ವೇರಿಯಂಗೆ ಹೋಗ್ತಾ ಇದ್ದೀವಿ. ನಾನು ತುಂಬ ಚಿಕ್ಕವಳಿರುವಾಗ ನೋಡಿದ್ದು, ಆಲ್ಮೋಸ್ಟ್ ಬುದ್ಧಿ ಬಂದಾಗಿಂದ ಬಂದಿದ್ದೀನಿ. ಬಟ್ ಅಕ್ವೇರಿಯಂಗೆಲ್ಲ ಬರ್ತಾನೆ ಇಲ್ಲ, ಟೈಮ್ ಇರ್ತಾ ಇಲ್ಲ. ಬರ್ತಾಯಿದ್ವಿ, ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ವಿ. ಬಹುಶಃ ಇವಾಗಲೂ ಪಾಪು ಇಲ್ಲ ಅಂದಿದ್ರೆ ಸೀದಾ ಮನೆಗೆ ಹೋಗ್ತಾ ಇದ್ವಿ ಅನಿಸುತ್ತೆ. ಸೊ ಪಾಪುಗೂ ಫಿಶ್ ಎಲ್ಲ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ನೋಡ್ತಾ ಇದ್ದಾಳೆ ತುಂಬ ಕ್ಯೂರಿಯಾಸಿಟಿಯಿಂದ, ಇದೇನು ಅಂತ ಕೇಳ್ಕೊಂಡು ನೋಡ್ತಾ ಇದ್ಲು. ಅವ್ರ ಅಪ್ಪ ಅವಳಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಇದೇನು ಫಿಶ್ ಅಂತ. ಮಕ್ಕಳಿಗಂತೂ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಏನು ನೋಡ್ತಾ ಇದ್ದೀವಿ, ಅದೇನು ಅಂತ ತಿಳ್ಕೊಬೇಕು ಅನ್ನೋದು ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ. ನನ್ನ ಮಗಳಂತೂ ಏನು ಮಾಡಿದ್ರು ಯಾಕೆ ಅಂತಲೇ ಕೇಳ್ತಾಳೆ. ನಾವು ವಾಪಸ್ ಯಾಕೆ ಅಂತ ಕೇಳಿದ್ರು ಅವಳು ಮತ್ತೆ ನಮಗೇನೆ ಯಾಕೆ ಅಂತ ಕೇಳ್ತಾಳೆ. ನನಗಂತೂ ತುಂಬ ನಗು ಬರ್ತಾ ಇರುತ್ತೆ ಅವಳು ಯಾಕೆ ಅಂತ ಕೇಳಿದಾಗ. ಕೆಲವೊಂದು ಸಲ ಏನು ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ, ಆ ಥರ ಕೇಳ್ತಾಳೆ ಯಾಕೆ ಅಂತ. ಕೈ ಮುಗ್ದೆ ತೋರ್ಸು ಚಿನಿ, ಹೆಂಗ್ ಕೈ ಮುಗ್ದೆ? ಹಾಗೆ ಅಕ್ವೇರಿಯಂ ಎಲ್ಲ ನೋಡಿಕೊಂಡು ನಮ್ಮ ಅತ್ತೆ ಅದೇನು ಪನ್ನೇಳು ಹಣ್ಣು ಅಲ್ಲಿ ಮಾರ್ತಾ ಇದ್ರು ಅಂತ ತಗೊಂಡು ಬಂದರು. ಅದು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ತಿನ್ನಲಿಲ್ಲ. ಆದ ನಂತರ ಹಾಗೆ ಗೊಮ್ಮಟೇಶ್ವರ ಇತ್ತಲ್ಲ, ಅಲ್ಲೂ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಂತೂ ಕಾಲು ಇಡೋಕ್ಕೆ ಆಗಂಗಿಲ್ಲ, ಅಷ್ಟೊಂದು ಬಿಸಿಲಿದೆ. ಸೇಮ್ ಶ್ರವಣ ಬೆಳಗೊಳದಲ್ಲಿ ಏನು ಗೊಮ್ಮಟೇಶ್ವರ ವಿಗ್ರಹ ಇದೆ ಅಲ್ವಾ, ಸೇಮ್ ಟು ಸೇಮ್ ಹಾಗೇ ಇದೆ. ಹಾಗೆ ಅದು ಚರಿತ್ರೆ ಸಹ ಇಲ್ಲೇ ಹಾಕಿದ್ದಾರೆ. ನಾವು ಸ್ಕೂಲಲ್ಲಿ ಇರುವಾಗ ಓದಿದ್ದು ಎಲ್ಲ ಮರ್ತೇ ಹೋಗಿಬಿಟ್ಟಿತ್ತು. ಮತ್ತು ಇವಾಗ ಒಂದ್ಸಲ ನೋಡಿಕೊಂಡು ಓದ್ಕೊಂಡು ಎಲ್ಲ ನೋಡ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ಕ್ಯೂರಿಯಸ್ ಅನಿಸುತ್ತೆ, ಯಾಕೆಂದರೆ ಇವಾಗೆಲ್ಲ ಒಂದೊಂದು ಅಡಿ ಜಾಗನೂ ಸಹ ಯಾರೂ ಬಿಡೋದಿಲ್ಲ. ಅಂಥದ್ರಲ್ಲಿ ಮಹಾರಾಜ ಆಗೋವಂಥ ಅವಕಾಶ ಇದ್ದವರು ಈ ಥರ ಸನ್ಯಾಸತ್ವ ಸ್ವೀಕರಿಸ್ತಾರೆ ಅಂದರೆ ಎಲ್ಲ ತೊರೆದು ಇರೋದಕ್ಕೆ ನಿಜವಾಗ್ಲೂ ತುಂಬಾ ಧೈರ್ಯ ಬೇಕು. ಹಾಗೆ ಅದನ್ನು ಮುಗಿಸ್ಕೊಂಡು ಶಿವಾನಿ ಮತ್ತು ಲಕ್ಷ್ಮಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗಳಂತೂ ಆನೆ ಅಮ್ಮ ಆನೆ ಅಂತ ನೋಡ್ತಾ ಇದ್ಲು. ಆಮೇಲೆ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಆನೆ ಕತ್ತಾಡಿಸ್ತಾ ಇದೆ. ನಾವು ಫಸ್ಟ್ ಯಾಕೆ ಹಿಂಗೆ ಕತ್ತಾಡಿಸ್ತಾ ಇದೆ ಅಂತ ಅನ್ಕೋತಾ ಇದ್ವಿ. ಅದು ನೋಡಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡುವಾಗ ಉದ್ಯೋಗ ಮಾಡ್ತಾರಲ್ವ, ಆ ಸದ್ದಿಗೆ ಅದು ಕತ್ತಾಡಿಸ್ತಾ ಇರೋದು. ಸೇಮ್ ತಾಳಕ್ಕೆ ತಕ್ಕಾಗ ಹಾಗೆ ಕತ್ತಾಡಿಸ್ತಾ ಇದೆ. ನಿಜವಾಗ್ಲೂ ಪ್ರಾಣಿಗಳಿಗೂ ಎಲ್ಲ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವಾ. ಅದಕ್ಕೆ ಹೇಳಿದ್ರು ಮನುಷ್ಯರಿಗಿಂತ ಪ್ರಾಣಿಗಳೇ ಎಷ್ಟು ವಾಸಿ ಅಂತ. ಹಾಗೆಯೇ ಲಕ್ಷ್ಮಿ ಮತ್ತು ಶಿವಾನಿನ ನೋಡಿಕೊಂಡು ಇಲ್ಲಿ ಹಳೆ ಕಾಲದ ಕಾರ್ಗಳು ವೆಹಿಕಲ್ಸ್ ಎಲ್ಲ ಇಟ್ಟಿರ್ತಾರಲ್ವ, ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗಲೇ ಇಲ್ಲಿ ಇಷ್ಟೊಂದು ಬಿಸಿಲಿದೆ, ಇನ್ನು ಪೂರ್ತಿ ಬೇಸಿಗೆ ಕಾಲದಲ್ಲಿ ನಿಜವಾಗ್ಲೂ ಇಲ್ಲಿ ಇರೋರು ಹೆಂಗಿರ್ತಾರಪ್ಪ, ನಮ್ಮ ಕೈಲಂತೂ ನಿಜವಾಗ್ಲೂ ಆಗೋದಿಲ್ಲ ಅನಿಸುತ್ತೆ. ಎಷ್ಟು ವರ್ಷ ಹಳೇದು ಏರೋಪ್ಲೇನ್ ಎಲ್ಲ ಇಟ್ಟಿದ್ದಾರೆ. ಚಿಕ್ಕ ವಿಂಡೋಸ್ ಇದೆ ಅಲ್ಲಿ. ಅವಾಗೆಲ್ಲ ಇದರಲ್ಲಿ ಹೆಂಗೆ ಟ್ರಾವೆಲ್ ಮಾಡ್ತಾಯಿದ್ರು ಅಂತಲೇ ಇವಾಗ ನೆನೆಸ್ಕೊಂಡ್ರೆ ಅದೆಲ್ಲ ಒಂಥರ ಆಶ್ಚರ್ಯ ಅನಿಸುತ್ತೆ. ಹಾಗೆಯೇ ಇಲ್ಲಿ ಆಟೋಮೊಬೈಲ್ದು ಮ್ಯೂಸಿಯಂ ಇದೆ ಅಲ್ವಾ, ಅಲ್ಲೂ ಒಂದ್ಸಲ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೂ ವೆರೈಟಿ ಅಂದರೆ ಹಳೆ ಕಾಲದ ಆ್ಯಂಬುಲೆನ್ಸ್, ಕಾರು, ಕ್ರೈನ್ಸ್ ಮತ್ತು ಫೈರ್ ಎಂಜಿನು, ಆ್ಯಂಬುಲೆನ್ಸ್ ಎಲ್ಲ ಇಟ್ಟಿದ್ದಾರೆ. ನಿಜವಾಗ್ಲೂ ಇವನ್ನೆಲ್ಲ ನಿಧಾನವಾಗಿ ನೀಟಾಗಿ ನೋಡ್ತೀವಿ ಅಂದರೆ ಒಂದು ಅರ್ಧ ದಿನ ಅಂತೂ ಬೇಕು. ನಾವು ಬೇಗ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ. ಮತ್ತು ಸುಬ್ರಹ್ಮಣ್ಯಕ್ಕೆ ಬೇರೆ ಹೋಗಬೇಕಲ್ಲ,
ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ 60 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ನಮ್ಗೆ 1.5 ಗಂಟೆ ಟೈಮ್ ತೊಗೊಳ್ತು. ಇಲ್ಲೇನು ಜಾಸ್ತಿ ಹೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ. ಆದರೆ ಸ್ವಲ್ಪ ಅಲ್ಲಿ ಬಿಸಿಲಿಗೂ ಹೋಗಿ ಬರೋಣ ಅಂತ. ನಾವಂತೂ 3 ವರ್ಷದಿಂದ ಅಂದ್ಕೊತಾ ಇದ್ದೀವಿ ಬಿಸಿಲಿಗೆ ಹೋಗಬೇಕು ಅಂತ. ಅಲ್ಲೇ ಇದ್ಕೊಂಡು ಇನ್ನೂ ನಮ್ಗೆ ಹೋಗೋಕ್ಕಾಗಿಲ್ಲ. ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಏನೋ ಫಂಕ್ಷನ್ ಆಗ್ತಾಯಿತ್ತು ಅನಿಸುತ್ತೆ. ಭರತನಾಟ್ಯ ಮಾಡ್ತಾಯಿದ್ರು. ಭರತನಾಟ್ಯ ಅಂತೂ ಎಲ್ಲಿ ನೋಡಿದ್ರು ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡೋಣ ಅಂತ ಅನಿಸುತ್ತೆ. ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ನೋಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಏನು ಜಾಸ್ತಿ ರಶ್ ಇಲ್ಲ, ಹಾಗಾಗಿ ಬೇಗ ದರ್ಶನ ಆಗಿಬಿಡುತ್ತೆ. ಇದೇ ಫಸ್ಟ್ ಅನಿಸುತ್ತೆ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಎರಡೂ ಕಡೆಯಲ್ಲೂ ರಶ್ ಇಲ್ಲದೇ ತುಂಬ ನೀಟಾಗಿ ದೇವ್ರ ದರ್ಶನ ಆಗಿದ್ದು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಏನಾದರೂ ಶಾಪಿಂಗ್ ಮಾಡೋದಾ ಅಂತ ನೋಡ್ತಾ ಇದ್ದೀವಿ. ನಾವಂತೂ ಆಲ್ಮೋಸ್ಟ್ ಸುಬ್ರಹ್ಮಣ್ಯದಲ್ಲಿ ಏನೂ ಶಾಪಿಂಗ್ ಮಾಡೋದಿಲ್ಲ. ಯಾಕಂದರೆ ಧರ್ಮಸ್ಥಳ ಕಂಪೇರ್ ಮಾಡಿಕೊಂಡ್ರೆ ಸುಬ್ರಹ್ಮಣ್ಯದಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಹಾಗೆ ಕಾಫಿ ಮತ್ತು ಮಂಗಳೂರು ಬೋಂಡ ಸ್ನ್ಯಾಕ್ಸ್ ಮುಗಿಸ್ಕೊಂಡು ರಿಟರ್ನ್ ಹೊರಡ್ತಾ ಇದ್ದೀವಿ. 6 ಗಂಟೆ ಆಗೇ ಬಿಡ್ತು ಇಲ್ಲೇ. ಇನ್ನು ಬಿಸ್ಲೆಘಾಟ್ಗೆಲ್ಲೂ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಬಿಸ್ಲೆಘಾಟಲ್ಲಿ 5 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಹಾಗೆ ಹೊರಗಡೆ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇನ್ನು ಹಾಗೆ ಬರ್ತಾ ಅಲ್ಲಿ ಗಡಿ ಚಾಮುಂಡೇಶ್ವರಿ ಅಮ್ಮನವ್ರದ್ದು ದೇವಸ್ಥಾನ ಇತ್ತು. ಯಾವಾಗ ಈ ಕಡೆ ಬಂದ್ರೂ ನಿಲ್ಲಿಸ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಇವಾಗಲೂ ಕೈ ಮುಕ್ಕೊಂಡು ಹೋಗೋಣ ಅಂತ ಇಲ್ಲಿ ಹಂಗೆ ಒಂದು ಜರಿ ಥರ ಇತ್ತು. ಅಲ್ಲೇ ಕೈಕಾಲೆಲ್ಲ ತೊಳ್ಕೊಂಡು ತುಂಬ ಸೆಕೆ ಆಗಿತ್ತು, ಮುಖ ಎಲ್ಲ ಉರಿತಾ ಇತ್ತು. ಸೊ ಹಾಗಾಗಿ ಮುಖನೂ ತೊಳ್ಕೊಂಡು ದೇವ್ರಿಗೆ ಹಂಗೆ ಕೈ ಮುಕ್ಕೊಂಬಿಟ್ಟು ಹೋಗೋಣ ಅಂತ ಎಲ್ಲರೂ ಇಲ್ಲೇ ಕೈಕಾಲು ತೊಳ್ಕೊಂಡ್ವಿ. ಅಲ್ಲಿ ಮಂಕಿ ಬೇರೆ ಬಂದಿತ್ತು. ನನ್ನ ಮಗಳು ಮಂಕಿ ನೋಡ್ತಾ ಇದ್ಲು, ಮಂಕಿ ತೋರಿಸು ಅಂತ. ಹಾಗೆ ಮಂಕಿ ನೋಡಿಬಿಟ್ಟು ಅದಕ್ಕೊಂದು ಬಾಳೆಹಣ್ಣು ಕೊಟ್ಬಿಟ್ಟು ದೇವ್ರಿಗೆ ಕೈ ಮುಗಿತಾ ಇದ್ದೀವಿ. ಇನ್ನೇನು ಇಲ್ಲಿಗೆ ದೇವ್ರಿಗೆ ಕೈ ಮುಗಿದ್ರೆ ಮುಗೀತು ಟ್ರಿಪ್, ಸೀದಾ ಮನೆ ಕಡೆಗೆ. ಇನ್ನು ನಮ್ಮ ಮಲೆನಾಡು ಸೈಡಲ್ಲಿ ಟ್ರಾವೆಲ್ ಮಾಡೋದೇ ಒಂದು ಖುಷಿಯಾಗುತ್ತೆ. ಯಾಕಂದರೆ ಎಲ್ಲಿ ನೋಡಿದ್ರು ಬರೀ ಹಸಿರೇ ಕಾಣಿಸ್ತಾ ಇರುತ್ತೆ. ಇನ್ನು ಮಳೆ ಟೈಮಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಹೆವಿ ಮಳೆ ಟೈಮಲ್ಲಿ ಈ ಕಡೆ ಎಲ್ಲ ಬರೋ ಸ್ವಲ್ಪ ಕಷ್ಟನೇ. ಯಾಕಂದರೆ ಗುಡ್ಡ ಥರ ಅಲ್ವಾ, ಕುಸ್ತು ರೋಡ್ ಬ್ಲಾಕ್ ಆಗಿಬಿಡುತ್ತೆ. ಒಂದೊಂದು ಸಲ ಅಂತೂ ಮಂಗಳೂರು ಕಡೆಯಿಂದ ಬಂದರೆ ಆ ಕಡೆಯವರಲ್ಲ ಈ ಕಡೆಯವ್ರು ಇಲ್ಲೇ ಅನ್ನೋ ಹಂಗೆ ಆಗಿಬಿಡುತ್ತೆ. ನಾವು ಹಾಗೆ ಹೋಗ್ತಾ ಅಲ್ಲಿ ದಾರಿನಲ್ಲಿ ನದಿ ಥರ ಹರಿತಾ ಇತ್ತು. ಅಂದರೆ ಎತ್ತಿನೊಳೆ ಇದೆಯಲ್ವಾ, ಅದರದ್ದೇ ಇಲ್ಲಿ ಹರ್ಕೊಂಬರ್ತಾ ಇರುತ್ತೆ. ಅದನ್ನು ನಿಲ್ಲಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ.
ಎದಕ್ಕೆ ಹೋಗ್ತಿದೆ? ಇದು ನನ್ನ ಫಸ್ಟ್ ಲೆಂತಿ ವ್ಲಾಗ್ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾರಿಗಾದ್ರೂ ಬೋರ್ ಅನಿಸಿದ್ರೆ ಯಾರು ಬೈಕೋಬೇಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೋತೀನಿ. ಮತ್ತು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದೆ ದಯವಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ. ನಾನಂತೂ ಖಂಡಿತ ಅದನ್ನ ಅಳವಡಿಸ್ಕೊಳ್ತೀನಿ. ಯಾಕಂದರೆ ನನಗೂ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು, ನನಗೆ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಹಾಗೆ ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಏನಾದರೂ ಬೋರ್ ಅನಿಸಿದ್ರೆ ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅಥವಾ ಏನಾದರೂ ತಪ್ಪಿದೆ ಅಂತ ಅನಿಸಿದ್ರೆ ದಯವಿಟ್ಟು ತಿಳಿಸಿ, ನಾನು ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ನಮಗೆ ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದೆ ಇರೋದೇ ತುಂಬ ಜಾಸ್ತಿ ಇರುತ್ತೆ. ಯಾರಾದರೂ ಹೇಳಿದರೆ ಅದನ್ನ ತಿಳ್ಕೊಂಡು ನಾವು ಅದನ್ನ ಅಪ್ಲೈ ಮಾಡಿದ್ರೆ ನಾವು ಜಾಸ್ತಿ ಕಲಿತೀವಿ ವಿನಃ ನಮ್ಮ ದೊಡ್ಡಕ್ಕೆ ಏನೂ ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ಏನಾದರೂ ಇನ್ನೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ನಮಗೆ ಗೊತ್ತು ಅಂದ್ಕೊಳ್ಳೋದಕ್ಕಿಂತ ನಮಗೆ ಗೊತ್ತಿರೋದು ಕಡಿಮೆ ಇದೆ, ನಾವು ತಿಳ್ಕೊಬೇಕಾಗಿರೋದೇ ಇನ್ನೂ ಜಾಸ್ತಿ ಇದೆ ಅಂತ ಅಂದ್ಕೊಂಡ್ರೆ ಯಾರು ಹೀಗೋಗೂ ಅರ್ಟ್ ಆಗೋದಿಲ್ಲ. ಹಾಗೆ ಯಾರಾದರೂ ಏನಾದರೂ ಹೇಳಿಕೊಟ್ರೆ ಅದನ್ನ ನಾವು ತಿಳ್ಕೊಂಡು ಅಪ್ಲೈ ಮಾಡಿದಷ್ಟು ನಮಗೇ ಒಳ್ಳೆಯದಾಗುತ್ತೆ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ವಿಷಯ ಗೊತ್ತಿರುತ್ತೆ, ಎಲ್ಲರಿಂದಲೂ ನಾವು ಕಲಿಯೋದು ತುಂಬಾ ಇರುತ್ತೆ. ಪ್ರತಿದಿನ ಪ್ರತಿ ಕ್ಷಣ ನಾವು ಒಂದೊಂದು ಹೊಸ ವಿಷಯಗಳನ್ನ ತಿಳ್ಕೊತಾನೆ ಇರ್ತೀವಿ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೇಗೋ ಒಟ್ಟು ಏನಾದರೂ ಒಂದು ಹೊಸ ವಿಷಯಗಳು ನಮ್ಮ ಕಣ್ಣಿಗೆ ಬೀಳೋದಾಗಿರ್ಬೋದು ಅಥವಾ ಕಿವಿಗೆ ಬೀಳೋದಾಗಿರ್ಬೋದು, ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಸೊ ಆದಷ್ಟು ನಾವು ಒಳ್ಳೆಯ ವಿಷಯಗಳನ್ನ ನೋಡೋದಾಗಲಿ ಕೇಳೋದಾಗಲಿ ಮಾಡಬೇಕು. ಸೊ ಆದಷ್ಟು ನಾವು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಾವು ಒಳ್ಳೆಯ ಕೆಲಸಗಳನ್ನೇ ಮಾಡೋಣ ಮತ್ತು ಒಳ್ಳೆಯದನ್ನೇ ಕೇಳೋಣ, ಒಳ್ಳೆಯದನ್ನೇ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ಯಾರಿಗೆಲ್ಲ ಏನಾದರೂ ಚೇಂಜಸ್ ಮಾಡ್ಕೊಳ್ಬೋದು ಅಂತ ಅನಿಸುತ್ತೋ ಅವರು ಸಹ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.